खबर सिंदगी से है, जहां सर्व संख्या 842 में 84 परिवारों को उनको घरों से बेदखल किए जाने के विरोध में कस्बे के डॉक्टर भीमराव अंबेडकर सर्किल पर धरना प्रदर्शन 10वें दिन भी जारी रहा। प्रदर्शनकारियों ने अंबेडकर सर्किल पर मानव श्रृंखला बनाकर सड़क जाम की और नारेबाजी कर अपना रोष व्यक्त किया। दलित संघर्ष समिति ने इस आंदोलन का समर्थन किया। दलित नेता राजू कुशवाल ने कहा कि हम जो मांग रहे हैं वो हमारा अधिकार है, भीख नहीं। यहाँ कोई भी बाहरी नहीं है, यहाँ तक कि सैफन साहब कराजिगी भी नहीं। उन्होंने सुझाव दिया कि सभी गांव के नेता एकजुट होकर सैफन साहब कराजिगी को समझाएं और प्रभावित परिवारों को वैकल्पिक जमीन उपलब्ध कराएं ताकि एक स्थायी समाधान निकले। दलित नेता राजू कुशवाल ने मीडिया से बातचीत में पूरे आंदोलन की जानकारी दी। ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಇಷ್ಟಾದರೂ ಸ್ವಲ್ಪ ಕಿಂಚಿತ್ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಇದನ್ನು ಗೌರ್ಮೆಂಟ್ನಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಈ ಹೋರಾಟಗಾರರು ಬಿಸಿಲು ನೆರಳಿನಲ್ಲಿದ್ದಾರೆ, ಇವರ ಮಧ್ಯದಲ್ಲಿ ಕುಳಿತುಕೊಂಡು ನೀವು ಘೋಷಣೆಯನ್ನು ಮಾಡಿರಿ. ಅವರು ಏನೋ ಕೇಳ್ತಾರೆ, ನೀವೇನೋ ಹೇಳ್ತೀರಿ, ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಕುರಿತು ಶಾಸಕರು ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆನೂ ಸಹ ಮಾಡಿದ್ದಾರೆ ಅಂತ ಕೇಳಿಬರ್ತಾರೆ. ಅದೇ ಈಗ ಅವರು ರೂಮಿನಲ್ಲಿ ಕುಳಿತು ಹಂಗೆ ಮಾತಾಡ್ತಾರೆ, ಕೆಲವೊಬ್ರು ಹಂಗೆ ಮಾತಾಡ್ತಾರೆ. ಅದು ಬೇಡ. ಸಂತ್ರಸ್ತರ ಮಧ್ಯೆ ಕುಳಿತುಕೊಂಡು ನಿಮ್ಮ ಗೋಳು ಏನಿದೆ, ನಾನು ಅದಕ್ಕೆ ಏನು ಪರಿಹಾರ ಕೊಡಬಲ್ಲೆ ಅಂತಕ್ಕಂಥ ಮಾತು ನಿಮ್ಮಿಬ್ಬರ ಮಧ್ಯೆ ಆದರೆ ತುಂಬ ಸಂತೋಷ. ತದನಂತರದಲ್ಲಿ ಅಧಿಕಾರಿಗಳ ಹತ್ತು ಹೋಗಿ ಹಿಂಗೆ ಅವಕಾಶ ಅದ, ನಾನು ಆ ಜನರಿಗೆ ನಾನು ನ್ಯಾಯವನ್ನು ಸಲ್ಲಿಸಬೇಕಾಗಿದೆ, ನೀವು ಅದನ್ನು ಮಾಡಲೇಬೇಕು ಅಂಥೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ಕೆಲಸ ಮಾಡಬೇಕಾಗಿದೆ. ಅಧಿಕಾರಿಗಳಿಂದ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಸಿಗೋದಲ್ಲ, ಅವರ ಮೇಲೆ ಒತ್ತಡ ಹೇರಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿದೆ. ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಸರ್, ಈ ಒಂದು ಹೋರಾಟಕ್ಕೆ ರಾಜಕೀಯ ಕುಮ್ಮಕ್ಕಿದೆ, ವಿರೋಧ ಪಕ್ಷದವರು ಕುಮ್ಮಕ್ಕಿನಿಂದ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ ಮಾತನ್ನು ಕೇಳಿ ಬರ್ತಾ ಇದೆ. ಇದೇ ದುರಂತ. ಇಲ್ಲಿ ಇರ್ತಕ್ಕಂಥವ್ರು ಯಾರೂ ರಾಜಕೀಯ ವ್ಯಕ್ತಿಗಳಲ್ಲ. ಸಂತ್ರಸ್ತರು ತಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು, ತಮ್ಮ ಸೂರಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು, ತಮ್ಮ ನಿಲುವಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು. ಇಲ್ಲಿ ಯಾವುದೇ ರಾಜಕೀಯವಿಲ್ಲ. ಯಾರೋ ರಾಜಕೀಯ ವ್ಯಕ್ತಿಗಳು ಬಂದು ಈ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡು ಅದನ್ನು ಮಾತಾಡಿಸ್ಬಹುದು. ಅದನ್ನು ನಾವು ಹೋರಾಟಗಾರರು ಕೂಡ ಖಂಡನೆ ಮಾಡ್ತೀವಿ. ಇನ್ನು ಮುಂದೆ ಹೋರಾಟಕ್ಕೆ ಏನು ಬೆಂಬಲ ಕೊಡ್ಲಿಕ್ಕೆ ಬರ್ತೀರಿ, ಅವರು ತಮ್ಮ ಮೈ ಮೇಲೆ ಪ್ರಜ್ಞೆಯನ್ನು ಇಟ್ಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅವ್ರಿಗೆ ಏನಾದರೂ ಪರಿಹಾರ ಸೃಷ್ಟಿಸುವ ನಿಟ್ಟಿನಲ್ಲಿ ನಿಮ್ಮ ಹತ್ರ ಐಡಿಯಾ ಇದ್ದರೆ ಅವುಗಳನ್ನು ಕೊಡಲಿಕ್ಕೆ ಬರ್ರಿ ವಿನಃ ಯಾರ್ದ ಮೇಲೆ ಅಶೋಕನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಮೇಲೆ ಗೂಬೆ ಕುಂದಿರಿಸ್ಲಿಕ್ಕೆ ಬರಲಿಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಅಂತಕ್ಕಂಥದ್ದನ್ನು ತಾವರಲ್ಲಿ ಮನವಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ, ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಅತ್ಯಂತ ಸಂತೋಷ ಸಡಗರದಿಂದ ಆಚರಣೆಯನ್ನು ಮಾಡ್ತಾಯಿದೆ. ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಿಂದಗಿ ನಗರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಹೇಳಿಕೆ ತುಂಬ ನೋವಾಗ್ತಾಯಿದೆ. ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಕಾಲನಿಯ ಸುಮಾರು 84 ಕುಟುಂಬಗಳು ಇವತ್ತಿನ ದಿವಸ ಬೀದಿಗೆ ಬಂದಿವೆ. ಏನೋ ಅದು ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥ ಪ್ರಮಾದಗಳು ಸಾಕಷ್ಟಿವೆ. ಯಾವುದೋ ಪ್ರಮಾದದಿಂದ ಅವರನ್ನು ಬೀದಿಗೆ ತರಲಾಗಿದೆ. ಬೀದಿಗೆ ಬಂದ ತಕ್ಷಣ ಅವರು ಯಾವುದೇ ಸೂರಿಲ್ಲದೆ, ನೆರಳಿಲ್ಲದೆ, ಯಾವುದೇ ಒಂದು ಬೆಂಬಲ ಇಲ್ಲದೆ, ಅವರಿಗೆ ಇರಲಿಕ್ಕೆ ಮನೆ ಇಲ್ಲ, ಊಟ ಇಲ್ಲ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಡಿ ಹೋರಾಟವನ್ನು ಹಮ್ಮಿಕೊಂಡು ಸುಮಾರು 9 ದಿನಗಳಾಯಿತು. ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಈ ಹೋರಾಟ ಸಾಗ್ತಲೇ ಇದೆ. ಈ ಹೋರಾಟ ಒಂದು ತಾಲೂಕು ಆಡಳಿತದ ಕಣ್ಣನ್ನು ತೆರೆಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿಕೆ ನನಗೆ ತುಂಬ ನೋವಾಗ್ತಾಯಿದೆ. ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸಗಳು ಕೂಡ ನಡೆದು, ಆದರೆ ಜವಾಬ್ದಾರಿಯಿಂದ ನುಣುಚಲು ಏನು ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಇಲ್ಲ. ಅವರು ಜವಾಬ್ದಾರಿಯಿಂದ ನುಣುಚ್ಕೊಳ್ಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರುಗಳಿಗೆ ಪರಮಾಧಿಕಾರ ಇದೆ. ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಅಧಿಕಾರ ತಮಗಿದೆ. ಒಂದು ಠರಾವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಣದ ಲಭ್ಯತೆಯನ್ನು ತಿಳಿದುಕೊಂಡು ಅವರಿಗೆ ಇಂತಿಷ್ಟು ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ನಾನು ಅವರಲ್ಲಿ ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಆಗ್ರಹ ಅಂತಂದರೆ, ನೀವು ಮಾಡಿರ್ತಕ್ಕಂಥ ಠರಾವು ಪರಿಹಾರ ಇವರಿಗಾದರೂ ಕೊಡಿ ಅಥವಾ ಹೊಲದವನಿಗಾದರೂ ಕೊಡಿ. ಜಮೀನವರಿಗೆ ಪರಿಹಾರ ಕೊಟ್ಟರೆ ಅವನು ಹೊಲ ಬಿಡ್ತಾನೆ, ಇವರಿಗೆ ಪ್ಲಾಟ್ ಸಿಗ್ತದೆ. ಅಥವಾ ಇವರಿಗೆ ಪರಿಹಾರ ಕೊಟ್ಟರೆ ಇವರು ಎಲ್ಲಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಪತ್ರಿಕಾ ಮುಖಾಂತರ ಯಾವ ರೀತಿ ಪರಿಹಾರ ಬೇಕು ಅಂತಿದ್ದು ಅದೇ ಅವರಿಗೆ ಆಗಿರ್ತಕ್ಕಂಥ ನಷ್ಟದ ಪರಿಹಾರವನ್ನು
ಕಲ್ಪಿಸಿಕೊಡಬೇಕು ಮತ್ತು ಈಗಲೇ ಶಾಸಕರು ಹೇಳ್ತಿದ್ದಾರೆ, ಪರಿಹಾರವನ್ನು ನಾವು ಕೊಳ್ಳಕ್ ತಯಾರಿದ್ದೀವಿ, ಅವರಿಗೆ ನಿವೇಶನ ನಾವು ಕೊಳ್ಳಕ್ ತಯಾರಿದ್ದೀವಿ ಅಂತೇಳಿ ಶಾಸಕರಾಗಲಿ ಅಥವಾ ಪುರಸಭೆ ಅಧ್ಯಕ್ಷ ಶಾಂತಿವೀರ್ ಮುರುಘಾ ಅವರಾಗಲಿ ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗ ತಾವು ಏನು ಹೇಳ್ತಾ ಇದ್ದೀರಿ, ಯಾವ ರೀತಿ ಪರಿಹಾರ ಬೇಕು ಅಂತ ಹೇಳ್ತಾ ಇದ್ದೀರಿ? ಅವರು ಶಾಸಕರಾಗಲಿ ಅಥವಾ ಪುರಸಭೆಯ ಅಧ್ಯಕ್ಷರಾಗಲಿ ಅವರು ಪತ್ರಿಕಾ ಮಾಧ್ಯಮಗಳ ಮುಖೇನ ನಾವು ಅವರಿಗೆ ಜಾಗೆಯನ್ನು ಕೊಡ್ತೀವಿ, ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ, ಯಾವುದೇ ಸ್ಪಷ್ಟತೆ ಇಲ್ಲ. ಇಂಥ ಜಾಗದಲ್ಲಿ ನಾವು ಕೊಡ್ತೀವಿ, ಇಂಥ ಸೌಲಭ್ಯವನ್ನು ನಾವು ಕೊಡ್ತೀವಿ, ಇಷ್ಟು ಪರಿಹಾರವನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತಿನವರೆಗೂ ಶಾಸಕರಾಗಲಿ ಅಧ್ಯಕ್ಷರಾಗಲಿ ಅಥವಾ ಯಾವುದೇ ಅಧಿಕಾರಿಯಾಗಲಿ ಘೋಷಣೆ ಮಾಡದೇ ಇರುವುದು ನಮ್ಮ ದುರಂತ. ಯಾಕೆಂತಂದರೆ ಕೇವಲ ತಮ್ಮ ಇವತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆ, ದೇಶಾದ್ಯಂತ ಇಡೀ ವಿಶ್ವಾದ್ಯಂತ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಅತ್ಯಂತ ಸಂತೋಷ ಸಡಗರದಿಂದ ಆಚರಣೆಯನ್ನು ಮಾಡ್ತಾಯಿದೆ. ಇಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ಅತ್ಯಂತ ಸಂಭ್ರಮದಿಂದ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸಿಂದಗಿ ನಗರದಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದೆ ಅಂತ ಹೇಳಿಕೆ ತುಂಬ ನೋವಾಗ್ತಾಯಿದೆ. ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಕಾಲನಿಯ ಸುಮಾರು 84 ಕುಟುಂಬಗಳು ಇವತ್ತಿನ ದಿವಸ ಬೀದಿಗೆ ಬಂದಿವೆ. ಏನೋ ಅದು ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಆಗಿರ್ತಕ್ಕಂಥ ಪ್ರಮಾದಗಳು ಸಾಕಷ್ಟಿವೆ. ಯಾವುದೋ ಪ್ರಮಾದದಿಂದ ಅವರನ್ನು ಬೀದಿಗೆ ತರಲಾಗಿದೆ. ಬೀದಿಗೆ ಬಂದ ತಕ್ಷಣ ಅವರು ಯಾವುದೇ ಸೂರಿಲ್ಲದೆ, ನೆರಳಿಲ್ಲದೆ, ಯಾವುದೇ ಒಂದು ಬೆಂಬಲ ಇಲ್ಲದೆ, ಅವರಿಗೆ ಇರಲಿಕ್ಕೆ ಮನೆ ಇಲ್ಲ, ಊಟ ಇಲ್ಲ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದಡಿ ಹೋರಾಟವನ್ನು ಹಮ್ಮಿಕೊಂಡು ಸುಮಾರು 9 ದಿನಗಳಾಯಿತು. ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ಈ ಹೋರಾಟ ಸಾಗ್ತಲೇ ಇದೆ. ಈ ಹೋರಾಟ ಒಂದು ತಾಲೂಕು ಆಡಳಿತದ ಕಣ್ಣನ್ನು ತೆರೆಸುವಲ್ಲಿ ವಿಫಲವಾಗಿದೆ ಅಂತ ಹೇಳಿಕೆ ನನಗೆ ತುಂಬ ನೋವಾಗ್ತಾಯಿದೆ. ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಕೆಲಸಗಳು ಕೂಡ ನಡೆದು, ಆದರೆ ಜವಾಬ್ದಾರಿಯಿಂದ ನುಣುಚಲು ಏನು ಚುನಾಯಿತ ಪ್ರತಿನಿಧಿಗಳಿಗೆ ಅವಕಾಶ ಇಲ್ಲ. ಅವರು ಜವಾಬ್ದಾರಿಯಿಂದ ನುಣುಚ್ಕೊಳ್ಬಾರ್ದು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಪುರಸಭೆಯ ಅಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರುಗಳಿಗೆ ಪರಮಾಧಿಕಾರ ಇದೆ. ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಅಧಿಕಾರ ತಮಗಿದೆ. ಒಂದು ಠರಾವನ್ನು ಮಾಡಿ ಅಲ್ಲಿರ್ತಕ್ಕಂಥ ಹಣದ ಲಭ್ಯತೆಯನ್ನು ತಿಳಿದುಕೊಂಡು ಅವರಿಗೆ ಇಂತಿಷ್ಟು ಪರಿಹಾರವನ್ನು ಘೋಷಣೆ ಮಾಡಬೇಕೆಂದು ನಾನು ಅವರಲ್ಲಿ ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಆಗ್ರಹ ಅಂತಂದರೆ, ನೀವು ಮಾಡಿರ್ತಕ್ಕಂಥ ಠರಾವು ಪರಿಹಾರ ಇವರಿಗಾದರೂ ಕೊಡಿ ಅಥವಾ ಹೊಲದವನಿಗಾದರೂ ಕೊಡಿ. ಜಮೀನವರಿಗೆ ಪರಿಹಾರ ಕೊಟ್ಟರೆ ಅವನು ಹೊಲ ಬಿಡ್ತಾನೆ, ಇವರಿಗೆ ಪ್ಲಾಟ್ ಸಿಗ್ತದೆ. ಅಥವಾ ಇವರಿಗೆ ಪರಿಹಾರ ಕೊಟ್ಟರೆ ಇವರು ಎಲ್ಲಾದರೂ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾನು ಈ ಪತ್ರಿಕಾ ಮುಖಾಂತರ ಯಾವ ರೀತಿ ಪರಿಹಾರ ಬೇಕು ಅಂತಿದ್ದೆ, ಅದೇ ಅವರಿಗೆ ಆಗಿರ್ತಕ್ಕಂಥ ನಷ್ಟದ ಪರಿಹಾರವನ್ನು ಕಲ್ಪಿಸಿಕೊಡಬೇಕು ಮತ್ತು ಈಗಲೇ ಶಾಸಕರು ಹೇಳ್ತಿದ್ದಾರೆ, ಪರಿಹಾರವನ್ನು ನಾವು ಕೊಳ್ಳಕ್ ತಯಾರಿದ್ದೀವಿ, ಅವರಿಗೆ ನಿವೇಶನ ನಾವು ಕೊಳ್ಳಕ್ ತಯಾರಿದ್ದೀವಿ ಅಂತೇಳಿ ಶಾಸಕರಾಗಲಿ ಅಥವಾ ಪುರಸಭೆ ಅಧ್ಯಕ್ಷ ಶಾಂತಿವೀರ್ ಮುರುಘಾ ಅವರಾಗಲಿ ಅವ್ರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಈಗ ತಾವು ಏನು ಹೇಳ್ತಾ ಇದ್ದೀರಿ, ಯಾವ ರೀತಿ ಪರಿಹಾರ ಬೇಕು ಅಂತ ಹೇಳ್ತಾ ಇದ್ದೀರಿ? ಅವರು ಶಾಸಕರಾಗಲಿ ಅಥವಾ ಪುರಸಭೆಯ ಅಧ್ಯಕ್ಷರಾಗಲಿ ಅವರು ಪತ್ರಿಕಾ ಮಾಧ್ಯಮಗಳ ಮುಖೇನ ನಾವು ಅವರಿಗೆ ಜಾಗೆಯನ್ನು ಕೊಡ್ತೀವಿ, ಪರಿಹಾರವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ದಾರೆ. ಅವರಲ್ಲಿ ಸ್ಪಷ್ಟತೆ ಇಲ್ಲ, ಯಾವುದೇ ಸ್ಪಷ್ಟತೆ ಇಲ್ಲ. ಇಂಥ ಜಾಗದಲ್ಲಿ ನಾವು ಕೊಡ್ತೀವಿ, ಇಂಥ ಸೌಲಭ್ಯವನ್ನು ನಾವು ಕೊಡ್ತೀವಿ, ಇಷ್ಟು ಪರಿಹಾರವನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ಇವತ್ತಿನವರೆಗೂ ಶಾಸಕರಾಗಲಿ ಅಧ್ಯಕ್ಷರಾಗಲಿ ಅಥವಾ ಯಾವುದೇ ಅಧಿಕಾರಿಯಾಗಲಿ ಘೋಷಣೆ ಮಾಡದೇ ಇರುವುದು ನಮ್ಮ ದುರಂತ. ಯಾಕೆಂತಂದರೆ ಕೇವಲ ತಮ್ಮ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಇಷ್ಟಾದರೂ ಸ್ವಲ್ಪ ಕಿಂಚಿತ್ ಸಹಾಯವನ್ನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ. ಇದನ್ನು ಗೌರ್ಮೆಂಟ್ನಿಂದ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನೀವು ಯಾಕೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ. ಈ ಹೋರಾಟಗಾರರು ಬಿಸಿಲು ನೆರಳಿನಲ್ಲಿದ್ದಾರೆ, ಇವರ ಮಧ್ಯದಲ್ಲಿ ಕುಳಿತುಕೊಂಡು ನೀವು ಘೋಷಣೆಯನ್ನು ಮಾಡಿರಿ. ಅವರು ಏನೋ ಕೇಳ್ತಾರೆ, ನೀವೇನೋ ಹೇಳ್ತೀರಿ, ಒಂದು ಇತ್ಯರ್ಥಕ್ಕೆ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಈ ಕುರಿತು ಶಾಸಕರು ಜಿಲ್ಲಾಧಿಕಾರಿಯೊಂದಿಗೆ ಚರ್ಚೆನೂ ಸಹ ಮಾಡಿದ್ದಾರೆ ಅಂತ ಕೇಳಿಬರ್ತಾರೆ. ಅದೇ ಈಗ ಅವರು ರೂಮಿನಲ್ಲಿ ಕುಳಿತು ಹಂಗೆ ಮಾತಾಡ್ತಾರೆ, ಕೆಲವೊಬ್ರು ಹಂಗೆ ಮಾತಾಡ್ತಾರೆ. ಅದು ಬೇಡ. ಸಂತ್ರಸ್ತರ ಮಧ್ಯೆ ಕುಳಿತುಕೊಂಡು ನಿಮ್ಮ ಗೋಳು ಏನಿದೆ, ನಾನು ಅದಕ್ಕೆ ಏನು ಪರಿಹಾರ ಕೊಡಬಲ್ಲೆ ಅಂತಕ್ಕಂಥ ಮಾತು ನಿಮ್ಮಿಬ್ಬರ ಮಧ್ಯೆ ಆದರೆ ತುಂಬ ಸಂತೋಷ. ತದನಂತರದಲ್ಲಿ ಅಧಿಕಾರಿಗಳ ಹತ್ತು ಹೋಗಿ ಹಿಂಗೆ ಅವಕಾಶ ಅದ, ನಾನು ಆ ಜನರಿಗೆ ನಾನು ನ್ಯಾಯವನ್ನು ಸಲ್ಲಿಸಬೇಕಾಗಿದೆ, ನೀವು ಅದನ್ನು ಮಾಡಲೇಬೇಕು ಅಂಥೇಳಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಈ ಕೆಲಸ ಮಾಡಬೇಕಾಗಿದೆ. ಅಧಿಕಾರಿಗಳಿಂದ ಚರ್ಚೆ ಮಾಡಿ ಇದಕ್ಕೆ ಪರಿಹಾರ ಸಿಗೋದಲ್ಲ, ಅವರ ಮೇಲೆ ಒತ್ತಡ ಹೇರಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿದೆ. ಈಗ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ಸರ್, ಈ ಒಂದು ಹೋರಾಟಕ್ಕೆ ರಾಜಕೀಯ ಕುಮ್ಮಕ್ಕಿದೆ, ವಿರೋಧ ಪಕ್ಷದವರು ಕುಮ್ಮಕ್ಕಿನಿಂದ ಹೋರಾಟ ಮಾಡ್ತಿದ್ದಾರೆ ಅಂತೇಳಿ ಮಾತನ್ನು ಕೇಳಿ ಬರ್ತಾ ಇದೆ. ಇದೇ ದುರಂತ. ಇಲ್ಲಿ ಇರ್ತಕ್ಕಂಥವ್ರು ಯಾರೂ ರಾಜಕೀಯ ವ್ಯಕ್ತಿಗಳಲ್ಲ. ಸಂತ್ರಸ್ತರು ತಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು, ತಮ್ಮ ಸೂರಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು, ತಮ್ಮ ನಿಲುವಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು. ಇಲ್ಲಿ ಯಾವುದೇ ರಾಜಕೀಯವಿಲ್ಲ.
ಯಾರೋ ರಾಜಕೀಯ ವ್ಯಕ್ತಿಗಳು ಬಂದು ಈ ವೇದಿಕೆಯನ್ನು ದುರುಪಯೋಗಪಡಿಸಿಕೊಂಡು ಅದನ್ನು ಮಾತಾಡಿಸ್ಬಹುದು. ಅದನ್ನು ನಾವು ಹೋರಾಟಗಾರರು ಕೂಡ ಖಂಡನೆ ಮಾಡ್ತೀವಿ. ಇನ್ನು ಮುಂದೆ ಹೋರಾಟಕ್ಕೆ ಏನು ಬೆಂಬಲ ಕೊಡ್ಲಿಕ್ಕೆ ಬರ್ತೀರಿ ಅವ್ರು ತಮ್ಮ ಮೈ ಮೇಲೆ ಪ್ರಜ್ಞೆಯನ್ನು ಇಟ್ಕೊಂಡು ಬರಬೇಕು ಅಂತಕ್ಕಂಥ ಮಾತನ್ನು ಕೂಡ ನಾನು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ರಾಜಕೀಯ ಬೆರೆಸೋದು ಬೇಡ. ಅವ್ರಿಗೆ ಏನಾದರೂ ಪರಿಹಾರ ಸೃಷ್ಟಿಸುವ ನಿಟ್ಟಿನಲ್ಲಿ ನಿಮ್ಮ ಹತ್ರ ಐಡಿಯಾ ಇದ್ದರೆ ಅವುಗಳನ್ನು ಕೊಡಲಿಕ್ಕೆ ಬರ್ರಿ ವಿನಃ ಯಾರ್ದ ಮೇಲೆ ಅಶೋಕನ ಮೇಲೆ ಗೂಬೆ ಕೂರಿಸ್ತಕ್ಕಂಥದ್ದು ಅಥವಾ ಕಾಂಗ್ರೆಸ್ ಮೇಲೆ ಗೂಬೆ ಕುಂದಿರಿಸ್ಲಿಕ್ಕೆ ಬರಲಿಕ್ಕೆ ತಾವು ದಯವಿಟ್ಟು ಹೋಗಬೇಡಿ ಅಂತಕ್ಕಂಥದ್ದನ್ನು ತವರಲ್ಲಿ ಮನವಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. कर्नाटक से जहीर मुल्ला की रिपोर्ट, TV1 इंडिया न्यूज।